ಏನ್ ಮಾಡ್ಬೇಕು ನಿಮ್ಗೆ ಹೇಳಿ ನಾನು ನಾವೆಲ್ಲ ಪೋಲ ಹೆಂಗ್ ಸೇಲ್ ಮಾಡೋದು ಬ್ರೋ 85,000ಗೆ ಕೊಟ್ಬಿಡ್ತೀನಿ ಸರ್ 85,000 85,000ಗೆ 2009 ಮಾಡಲ್ 5 ಮಾಡಲ್ ಸ್ಯಾಂಟಾ ತಗೊಂತೀರಾ ಅಂದ್ರೆ 120 130 ಹೇಳ್ತಾರೆ 2009 ಮಾಡಲ್ ಸ್ಯಾಂಟೋನ 85,000 ಕೊಡ್ತೀನಿ ಅದು ಕೆವಿ KUV 1,90,000ಗೆ 1,90,000ಕ್ಕೆ KV 100 17 ಮಾಡಲ್ KUV 60ಗೆ ವಿತ್ NOC ಕೊಡ್ತೀನಿ ಕರ್ನಾಟಕ ನಂಬರ್ ಸರ್ 325 ಕೊಟ್ಬಿಡೋಣ 3,25,000ಕ್ಕೆ ನಾನು 5.5 ಲಕ್ಷ ಕೊಡ್ತಾ ಇದನ್ನೇ ಬಗ್ನಿಗೂಟ ಅಂತ ಹೇಳೋದು ಸರಿ ಓಕೆ ಏನು ಮಾಡೋಕ್ಕಾಗಲ್ಲ ಯಾರಾದ್ರೂ 15 ಮಾಡಲು ವೋಕ್ಸ್ವ್ಯಾಗನ್ ಪೋಲೋ ಅದು ಕೂಡ ಡೀಸೆಲ್ ವೇರಿಯಂಟ್ 1. ಬ್ಯಾಂಗ್ಳೂರಲ್ಲಿ ಅಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಸರ್ಚ್ ಮಾಡಿ ನನ್ನ ಹತ್ರ ಕೊಡೋ ಪ್ರೈಸಸ್ ನೀವು ಕಂಪೇರ್ ಮಾಡಿ ತಗೊಳ್ಳಿ ಆ ಪ್ರೈಸಸ್ ಅಲ್ಲಿ ಇವತ್ತು ನಾನು ಗಾಡಿಗಳು ಕೊಡ್ತಾ ಇದ್ದೀನಿ 75,000 ಕೊಡ್ಲಿ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ 75,000ಕ್ಕೆ ನಾನು 75,000ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಸಿಂಗಲ್ ಓನರ್ ಜಸ್ಟ್ 34,000 ನೋಡಿರೋ ಗಾಡಿ ಫಿಕ್ಸ್ ಅಲ್ಲಿ ಇಂಜಿನ್ ಕಂಫರ್ಟೇಬಲ್ 8 ಸೀಟರ್ ವೆಹಿಕಲ್ 4,75,000ಗೆ ಶಾಕಿಂಗ್ ಪ್ರೈಸ್ 2,10,000ಗೆ ಕೊಡ್ತೀನಿ ಬರೀ 2,10,000ಗೆ ವೆಂಟೋ ಬಂದ್ಬಿಟ್ಟು 2013 ಮಾಡಲ್ ಪೆಟ್ರೋಲ್ ಇಂಜಿನ್ ಹೈಲೈನ್ ವೇರಿಯಂಟ್ ಇದು 2,85,000ಗೆ 2013 ಮಾಡಲ್ ಸಿಂಗಲ್ ಓನರ್ ರೆಕಾರ್ಡೆಡ್ 70,000 ಡ್ರಿವನ್ ಆಗಿದೆ ನಿಮಗೆ 7,75,000ಗೆ 1,49,000ಗೆ ಕೊಡ್ತೀನಿ 1,49,000ಗೆ ಹೋಂಡಾ ಸಿಟಿ ಅಂದ್ರೆ 2,10,000ಗೆ ವಿತ್ NOC ಮಾಡ್ಕೊಡ್ತೀನಿ 2,60,000ಗೆ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ 1,25,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ 425 ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ 1,75,000ಗೆ ಟಾಟಾ ಮಂಜಾ 2011 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದೀನಿ ಸರ್ ನಾನು ಅದೇ ರೀತಿ ಲೋಯೆಸ್ಟ್ ಬಜೆಟ್ ಅಲ್ಲಿ ನೋಡೋರ್ಗೆ 2010 ಮಾಡಲ್ ಸಿಂಗಲ್ ಓನರ್ ನಾನು ಪೆಟ್ರೋಲ್ ಇಂಜಿನ್ ಕೇವಲ 34,000 ಓಡಿರೋ ಗಾಡಿ 75,000 ಕೊಡ್ಲಿ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ 75,000ಕ್ಕೆ ನಾನು 75,000ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಸಿಂಗಲ್ ಓನರ್ ಜಸ್ಟ್ 34,000 ಓಡಿರೋ ಗಾಡಿ ಫಿಕ್ಸ್ ಪ್ರೈಸ್ ಆಗಿರುತ್ತೆ ನೆಗೋಷಿಯಬಲ್ ಇದ್ರಲ್ಲಿ ನೆಗೋಷಿಯಬಲ್ ಮಾಡಕ್ಕಾಗಲ್ಲ ಸರ್ ಯಾಕಂದ್ರೆ ಇದರಲ್ಲಿ ಅಷ್ಟು ಪ್ರಾಫಿಟ್ ಇಡಕ್ ಆಗೋದಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ 75,000ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ ಅಂತ ಗಾಡಿ ಓಕೆ ಸರ್ ನಮ್ ಶೋರೂಮ್ ಹೆಸರು ಚಾಂಪಿಯನ್ ಕಾರ್ಸ್ ಇವತ್ತು ನಮ್ಮ ಚಾಂಪಿಯನ್ ಕಾರ್ಸ್ ಬಂದ್ಬಿಟ್ಟು ಗೊಟ್ಟಿಗೆರೆ ಬನ್ನರ್ಘಟ್ಟ ರೋಡ್ 80 ಫೀಟ್ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ ಭಾರತ್ ಪೆಟ್ರೋಲಿಯಂ ಆಪೋಸಿಟ್ ಸೈಡ್ ಅಲ್ಲಿ ಇದೆ ಈವನ್ ಡಿಸ್ಕ್ರಿಪ್ಷನ್ ಅಲ್ಲೂ ನಿಮಗೆ ಗೂಗಲ್ ಲಿಂಕ್ ಹಾಕಿದ್ದಾರೆ ಈವನ್ ನೀವು ಗೂಗಲ್ ಅಲ್ಲಿ ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಲೊಕೇಶನ್ ಹತ್ರ ಬರ್ತೀರಾ ಸರ್ ಮತ್ತೊಂದು ಹೋಂಡಾ ಸಿಟಿ ಲೋ ಬಜೆಟ್ ಅಲ್ಲಿ ಸಿಟಿ ನೋಡೋರ್ಗೆ ಸಡಾನ್ ಅಲ್ಲಿ ನೋಡೋರ್ಗೆ 2009 ಮಾಡಲ್ NOC ಕೂಡ ಬ್ಯಾಂಗ್ಳೂರಿಗೆ ಇಶ್ಯೂ ಆಗಿದೆ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ 1,49,000ಗೆ ಕೊಡ್ತೀನಿ 1,49,000ಗೆ ಹೋಂಡಾ ಸಿಟಿ ಅದು ಪೆಟ್ರೋಲ್ ಇಂಜಿನ್ 9 ಮಾಡಲ್ NOC ಕೂಡ ಇಶ್ಯೂ ಆಗಿದೆ ಕರ್ನಾಟಕ ನೋಡೋರ್ಗೆ 2,10,000 ಕೊಡ್ಲಿ ಸರ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ ಹೋಂಡಾ ಸಿಟಿ 2,10,000ಕ್ಕೆ 10,000ಕ್ಕೆ ಇನೋವಾ ಹೇಳಿ ಸರ್ ಜಸ್ಟ್ ಅರೈವ್ಡ್ ಇನೋವಾ 2013 ಮಾಡಲ್ 7 ಸೀಟರ್ ಅಲ್ಲಿ ಇನೋವಾಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು 2013 ಮಾಡಲ್ ಸಿಂಗಲ್ ಓನರ್ ರೆಕಾರ್ಡೆಡ್ 70,000 ಡ್ರಿವನ್ ಆಗಿದೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ 7,75,000ಗೆ ವಿತ್ NOC ಕೂಡ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರ್ಗೆ 9,25,000 ಇವನ್ ಕರ್ನಾಟಕ ಕೂಡ ಮಾಡಿಕೊಡ್ತೀನಿ ಸ್ವಲ್ಪ ರೇರೆಸ್ಟ್ ಕಲರ್ ಇದು ಕಲರ್ ಸಿಗಲ್ಲ ಆದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಂಡೀಷನ್ ವೈಸ್ ಅಲ್ಲಿ 70,000 ರೆಕಾರ್ಡೆಡ್ ಓಡಿದೆ ಗಾಡಿ ಓಕೆ 70,000 ಅಷ್ಟೇನೆ ರೆಕಾರ್ಡೆಡ್ ಆಸ್ ಇವತ್ತು ಇನ್ವೆಂಟ್ರಿಲಿ ನಮ್ಮ ಹತ್ರ 30+ ಸ್ಟಾಕ್ ಇದೆ ಈವನ್ ಸ್ಟಾಕ್ ಅನ್ನೋದಕ್ಕಿಂತ ಬ್ಯಾಂಗ್ಳೂರಲ್ಲಿ ಅಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಸರ್ಚ್ ಮಾಡಿ ನನ್ನ ಹತ್ರ ಕೊಡೋ ಪ್ರೈಸಸ್ ನೀವು ಕಂಪೇರ್ ಮಾಡಿ ತಗೊಳ್ಳಿ ಆ ಪ್ರೈಸಸ್ ಅಲ್ಲಿ ಇವತ್ತು ನಾನು ಗಾಡಿಗಳು ಕೊಡ್ತಾ ಇದ್ದೀನಿ ಈವನ್ ಕಂಪ್ಲೀಟ್ ಆಗಿ 30+ ಸ್ಟಾಕ್ ಇರೋದ್ರಿಂದ ಇನ್ನ ನಿಮಗೆ ಯಾವ ಗಾಡಿ ಬೇಕಾಗಿದೆ ಅದು ಕೂಡ ರಿಕ್ವೈರ್ಮೆಂಟ್ ಆಗಿ ಕೂಡ ತರಿಸಿ ಕೊಡ್ತೀನಿ ಅಂತ ಹೇಳ್ತೀನಿ ಇವನ್ ಇವತ್ತು ಮೊದಲನೇದಾಗಿ ಗಾಡಿ ನೋಡ್ತೀರಾ ಅಂತಂದ್ರೆ ನಮ್ಮ ಮುಂದೆ ವೋಕ್ಸ್ವ್ಯಾಗನ್ ಪೋಲೋ ಬಂದಿದೆ ಪೋಲೋ ಬಂದ್ಬಿಟ್ಟು 2013 ಮಾಡಲ್ ಪೆಟ್ರೋಲ್ ಇಂಜಿನ್ ಹೈಲೈನ್ ವೇರಿಯಂಟ್ ಇದು UP ರಿಜಿಸ್ಟರ್ಡ್ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ 95,000 ಡ್ರಿವನ್ ಆಗಿದೆ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಕೇವಲ 2,85,000ಗೆ ವಿತ್ NOC ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರ್ಗೆ ಅರೌಂಡ್ 3,35,000ಗೆ ಕರ್ನಾಟಕ ಕೂಡ ಮಾಡಿಕೊಡ್ತೀನಿ 3,35,000 3,35,000ಕ್ಕೆ ವಿತ್ ಕರ್ನಾಟಕ ನಂಬರ್ ನೀವು ಯಾವುದೇ ಸಿಟಿಲಿ ಇರಿ ಆ ಸಿಟಿಗೆ ತಕ್ಕಂತ ಒಂದು ನಂಬರ್ RTO ನಂಬರ್ ಬರುತ್ತೆ ಸೊ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಪೂರ್ತಿ ಗಾಡಿ ನೋಡ್ತಾ ಬೋದು ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಬ್ಯಾಕ್ ವೈಫರ್ ಡಿಫಾಗರ್ ಅಲೋವಿಲ್ಸ್ ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತ ಗಾಡಿ ಅಂತ ಹೇಳ್ಬೋದು ಸೊ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತ ಗಾಡಿಗಳಲ್ಲಿ ಇದು ಕೂಡ ಟಾಪ್ ಅಲ್ಲಿ ಇರುತ್ತೆ ಸೊ ಬೇಕಾದ್ರೆ ಕಾಲ್ ಮಾಡಬಹುದು ನೆಕ್ಸ್ಟ್ ನಮ್ಮ ಮುಂದೆ KA ರಿಜಿಸ್ಟರ್ಡ್ ಕರ್ನಾಟಕ ರಿಜಿಸ್ಟರ್ಡ್ i20 ನೋಡೋರಿಗೆ ಟಾಪ್ ಎಂಡ್ ಮಾಡೆಲ್ ಆಸ್ತಾ ಇದೆ ನಮ್ಮ ಹತ್ರ ವಿತ್ ಗೋಲ್ಡ್ ಕಲರ್ ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಜಸ್ಟ್ 44,000 ಡ್ರಿವನ್ ಆಗಿದೆ ಸರ್ 44,000 ಓಡಿದೆ ಬರೀ ಟಾಪ್ ಎಂಡ್ ಆಸ್ತಾದಲ್ಲಿ ನಿಮಗೆ ಆಟೋಮ್ಯಾಟಿಕ್ ಓವರ್ವ್ಯಾಮ್ಸ್ ಆಗಲಿ ನಿಮಗೆ ರೇರ್ ಡಿಫಾಗರ್ಸ್ ಅಲಾವಿಲ್ಸ್ ನೀವು ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಕೂಡ ನೋಡಬಹುದು ಈವನ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಅಲ್ಲೂ ಇದೆ ವಿತ್ ಸೇಫ್ಟಿ ಫೀಚರ್ಸ್ ಇದೆ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಇದೆ
ಪ್ರೈಸ್ ಪಾಯಿಂಟ್ ಆಫ್ ಇಲ್ಲಿ ನೋಡೋರಿಗೆ ಜಸ್ಟ್ 2,95,000 2,95,000ಗೆ 2010 ಮಾಡಲ್ i20 ಕೊಡ್ತಾ ಇದೀನಿ. ಅದು ಕಡಿಮೆ ಓಡಿರೋ ಗಾಡಿ, ಅದು ಕಡಿಮೆ ಓಡಿರೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಇಂಜಿನ್. ಓಕೆ, ಆರಾಮಾಗಿ 60+ ಅಂದ್ರೆ 16ಗಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಟಾಪ್ ಎಂಡ್ ಆದ್ರಿಂದ ಸೊ ನೀವು ಕೂಡ ಒಂದ್ಸಲ ಪ್ರೈಸ್ ಕಂಪೇರ್ ಮಾಡ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲೇ ಸೊ ನೀವು ಎಲ್ಲೂ ಕೂಡ ಬೇಕಾದ್ರೆ ಸರ್ಚ್ ಮಾಡಿ, ನಾವು ಕೂಡ ಒಂದು ಪ್ರೈಸ್ ಕೊಡಲ್ಲ ಅಂತ ಹೇಳ್ತಿದ್ರೆ ಸೊ ಖಂಡಿತವಾಗಿ ನಿಮಗೂ ಕೂಡ ಆ ಒಂದು ಏನು ಇವನೇ ಹೇಳ್ತಿದ್ರೆ ಆ ಫೀಲ್ ಖಂಡಿತವಾಗಿ ನಿಮ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಮುಂದೆ ಬರೋದು Hyundai i10 ಅಂದ್ರೆ ಒಂದು ಸ್ಮಾಲ್ ಹ್ಯಾಚ್ ಬ್ಯಾಕ್ ಗಾಡಿ, ಫ್ಯಾಮಿಲಿ ಪರ್ಪಸ್ ಗೆ ಲೋ ಮೇಂಟೆನೆನ್ಸ್ ಅಲ್ಲಿ ಅಂತಂದ್ರೆ ಒಂದು i10 ಬರುತ್ತೆ ನಿಮಗೆ. ಇದು ಬಂದು 2010 ಮಾಡಲ್, ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಪೆಟ್ರೋಲ್ ಇಂಜಿನ್. ಇದು ರೆಕಾರ್ಡೆಡ್ 61,000 ಡ್ರಿವನ್ ಆಗಿದೆ. ಎಲ್ಲಾ ವೆಹಿಕಲ್ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತೀನಿ. ಫ್ರೀ RC ಟ್ರಾನ್ಸ್ಫರ್ ಇರುತ್ತೆ, ಯಾವ್ದೇ ತರ RC ಟ್ರಾನ್ಸ್ಫರ್ ಚಾರ್ಜಸ್ ಇರೋದಿಲ್ಲ ನಿಮಗೆ. ಇದ್ರ ಪ್ರೈಸ್ ಪಾಯಿಂಟ್ ಆಫ್ ನೋಡ್ತೀನಿ ಅಂದ್ರೆ ಕೇವಲ 2,15,000ಗೆ ಮಾಡ್ಕೊಡ್ತೀನಿ. 2,15,000 ಗೆ ನಿಮ್ಗೆ ಫೈನಲ್ ಪ್ರೈಸ್ ಅಲ್ಲಿ 2010 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ Hyundai i10 ಕೊಡ್ತಾ ಇದೀನಿ, ಮ್ಯಾಗ್ನಾ ವೇರಿಯಂಟ್. ಅದು ಕೂಡ ಇದು ಕಪ್ಪಾಟು ಇಂಜಿನ್ ಜೊತೆ ಬರುವಂತದ್ದು. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಮೈಲೇಜ್ 60+ ಅಂದ್ರೆ 16ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಶವರ್ಲೈಟ್ ಬೀಟ್ ಲೋ ಬಜೆಟ್ ಅಲ್ಲಿ ಇನ್ನ ನೋಡ್ತೀರಾ ಅನ್ನೋರಿಗೆ 2014 ಮಾಡಲ್ ಬೀಟ್ ತಗೊಂತೀರಾ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಎಲ್ಲ ಮೇಲೆ ಹೇಳೋದು. 1.5 ಲಕ್ಷಗೆ ಕೊಡ್ತೀನಿ ಸರ್. ಜಸ್ಟ್ 1.5 lakhs ಗೆ 14 ಮಾಡಲ್ ಬೀಟ್ ಕೊಡ್ತಾ ಇದೀನಿ. 2014ನೇ ಮಾಡಲ್ ಪೋಲೋ, ಅದು ಸಾರಿ ಬೀಟ್ 1.5 ಲಕ್ಷಕ್ಕೆ ಅಂದ್ರೆ 1,50,000ಗೆ ನಿಮಗೆ ಸಿಗ್ತದೆ. ಸೊ ಖಂಡಿತವಾಗಿ ಇದಂತೂ ನಿಮಗೆ ವರ್ತಿ ಪ್ರೈಸ್ ಅಂತ ಹೇಳ್ಬೋದು. ಹಿಂದೆ ಏನ್ ನೋಡಿದ್ರಿ ಅದು ಕೂಡ ವರ್ತ್ ಅಂತ ಅನ್ಸುತ್ತೆ, ಬಟ್ ಅದಕ್ಕಿಂತ ನಿಮಗೆ ಚಾನ್ಸ್ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಸರ್ವಿಸ್ ಹಿಸ್ಟ್ರಿ ಕೂಡ ಬಾಷ್ ಅಲ್ಲಿ ಇದೆ, ಅಪ್ ಟು ಡೇಟ್ ಎಲ್ಲ ಎದುರುಕೋತಾರೆ. ಶವರ್ ಲೈಟ್ ಸರ್ವಿಸ್ ಹೆಂಗ್ ಬರುತ್ತಪ್ಪ ಅಂತ. ಈವನ್ ಅಪ್ ಟು ಡೇಟ್ ಹಿಸ್ಟ್ರಿ ಇದ್ರು ಬಾಷ್ ಅಲ್ಲಿ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿರೋ ಹಿಸ್ಟ್ರಿ ಕೂಡ ಬಾಷ್ ಅಲ್ಲಿ ಕೊಡ್ತೀನಿ ಸರ್. ಪಾರ್ಟ್ ಸಿಕ್ಕಿಲ್ಲ ಅಂದ್ರೆ, ಸರ್ವಿಸ್ ಸಿಕ್ಕಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಾರ್ಗಳೇ ಇರಲ್ಲ ಸರ್. ಇರಲ್ಲ ಅಲ್ವಾ? ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಪಾರ್ಟ್ಸ್ ಸಿಗುತ್ತೆ, ಎಲ್ಲಾ ಗಾಡಿಗಳು ಸರ್ವಿಸ್ ಸಿಗುತ್ತೆ ಸರ್. ಹೌದು ಸರ್. ಈವನ್ ಸರ್ವಿಸಿಂಗ್ ಅಂತ ಭಯ ಪಡೋರಿಗೆ ನಂದೇ ಆಗಿರೋದ್ರಿಂದ ಸರ್ವಿಸ್ ಸೆಂಟರ್ ಇಂದ ಸರ್ವಿಸಿಂಗ್ ಕೂಡ ನಾವೇ ಕೊಡ್ತಾ ಇದೀವಿ. ಓಕೆ, ಆಫ್ಟರ್ ಸೇಲ್ ಸರ್ವಿಸ್ ಕೂಡ ಕೊಡ್ತಾ ಇದೀವಿ. ಏನಾದ್ರು ಫರ್ದರ್ ಜಸ್ಟ್ ಮೈನರ್ ಇಶ್ಯೂಸ್ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ, ಮೈನರ್ ಇಶ್ಯೂಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಲ್ಲಿ ಬರ್ಬೋದು. ಬಟ್ ಇಂಜಿನ್ ಗೇರ್ ಬಾಕ್ಸ್ ರಿಲೇಟೆಡ್ ಕಂಪ್ಲೀಟ್ ಆಗಿ ವಾರಂಟಿ ಇರುತ್ತೆ. ಸರ್ವಿಸ್ ಕೂಡ ನಮ್ಮ ಕಡೆಯಿಂದಾನೇ ಇರುತ್ತೆ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಇಂಜಿನ್. ಆಲ್ಮೋಸ್ಟ್ 90% ಎಲ್ಲ ಪೆಟ್ರೋಲ್ ವೆಹಿಕಲ್ಸ್ ಸರ್ ನಮ್ಮ ಹತ್ರ. ಓಕೆ, ಅಲ್ಲಿಗೆ ನಿಮಗೆ ಆರಾಮಾಗಿ 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್, ಒಂದು ಬ್ಯೂಟಿಫುಲ್ ಆಗಿರೋ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಮಾರುತಿ ಅಂತ ಹೋದ್ರೆ ಲೋ ಮೇಂಟೆನೆನ್ಸ್. ಹೌದು ಸರ್. ಒಂದು ಆರಾಮಾಗಿ ಒಂದು 2 wheeler ಮೇಂಟೈನ್ ಮಾಡೋ ಬಜೆಟ್ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಇದು 2010 ಮಾಡಲ್ ಪೆಟ್ರೋಲ್ ಇಂಜಿನ್ ವಿತ್ ಇದರಲ್ಲಿ ಸೇಫ್ಟಿ ಫೀಚರ್ಸ್ ನೋಡ್ತೀರಾ ಅಂತಂದ್ರೆ ನಿಮಗೆ ಸಬ್ ಫರ್ ಹಾಕಿದ್ದಾರೆ, ಅಲಾಯ್ ವೀಲ್ಸ್ ಇದ್ದಾರೆ, ಏರ್ ಬ್ಯಾಗ್ ಇದೆ ಇದರಲ್ಲಿ, ABS ಕೂಡ ಇದೆ ನಿಮಗೆ ಇದರಲ್ಲಿ. ಪೆಟ್ರೋಲ್ ಇಂಜಿನ್ ಆಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 2,10,000ಗೆ ವಿತ್ NOC ಮಾಡ್ಕೊಡ್ತೀನಿ. 2,60,000ಗೆ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ, 2,60,000ಕ್ಕೆ ಸ್ವಿಫ್ಟ್ ಡಿಸೈರ್. ಅದು ಕೂಡ ಇದು ZXi ಪೆಟ್ರೋಲ್ ಅಲ್ಲಿ ನಿಮಗೆ ಟಾಪ್ ಎಂಡ್. 2 ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಅಲವೆಲ್ಸ್ ಕೂಡ ಇರುತ್ತೆ. ಗಾಡಿ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಲೋ ಬಜೆಟ್ ಸ್ವಿಫ್ಟ್ ಡಿಸೈರ್ ಏನಾದ್ರು ಹುಡುಕ್ತಾ ಇದ್ರೆ ಆಕ್ಚುಲಿ ಖಂಡಿತವಾಗಿ ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕಾಗುತ್ತೆ. ಒಂದ್ ವೇಳೆ ಸರ್ ನಂಗೆ ಕಲರ್ ಬೇಡ ಸರ್, ವೈಟ್ ಕಲರ್ ರಾಯಲ್ ಆಗಿ ಕಾಣಿಸುತ್ತೆ, ವೈಟ್ ಕಲರ್ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಸ್ವಿಫ್ಟ್ ಡಿಸೈರ್ ಅಲ್ಲಿ VXi ಅಂದ್ರೆ ಪೆಟ್ರೋಲ್ ಅಲ್ಲಿ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪೋಸ್ಟರಿಂಗ್, AC ಸಿಸ್ಟಮ್ ಜೊತೆ ಬರುವಂತದ್ದು. ಮೈಲೇಜ್ ಆಸ್ ಯೂಶುವಲ್ ಕಂಡ್ರೆ 60+ ನೀವು ಪೆಟ್ರೋಲ್ ಬಂದೇ ಬರುತ್ತೆ. ಸೊ ಏನ್ ಡೀಟೇಲ್ ಸರ್ ಇದು? ಸರ್ ಇದು ಬಂದು 2014 ಮಾಡಲ್, ಬಟ್ ಎಲ್ಲರೂ ನೋಡ್ತಾರೆ UP ರಿಜಿಸ್ಟರ್ಡ್ ಆಗಿದೆ ಇದು. ಬಟ್ ಕರ್ನಾಟಕ ರೆಡಿ ಇದೆ. ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡಬೇಕಾಗಿದೆ ಅಷ್ಟೇ. 2014 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ರೆಕಾರ್ಡೆಡ್. ಇದು ಕೂಡ 81,000 ಡ್ರಿವನ್ ಆಗಿದೆ. ಬಟ್ ನ್ಯೂ ಶೇಪ್ ನಿಮಗೆ ತುಂಬಾ ಚೆನ್ನಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 4,25,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 425 ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ. NOC ಎಲ್ಲ ವಿತ್ ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ. ಲೋನ್ ನೋಡೋರ್ಗೆ ಆರಾಮಾಗಿ 3.5 ಲಕ್ಷ ತನಕ ಲೋನ್ ಮಾಡಿಸಿ ಕೊಡ್ತೀನಿ. ಓಕೆ, 3.5 lakhs ವರೆಗೂ ಕೂಡ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರು ಸ್ವಿಫ್ಟ್ ಡಿಸೈರ್ ಇದು ಕೂಡ ನೀವು ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಸೊ ಬೇರೆ ಕಡೆ ತುಂಬಾನೇ ಜಾಸ್ತಿ ಇರುತ್ತೆ, ಬಟ್ ಇವ್ರ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದು ಕೂಡ ವಿತ್ ಕರ್ನಾಟಕ ನಂಬರ್ ಇರುತ್ತೆ. ಒಂದ್ ವೇಳೆ ಸರ್ ಬೇಡ ಸರ್ ನಮಗೆ ಸೆಡನೇ ಬೇಕು ಬಟ್ ಇನ್ನೂ ರಾಯಲ್ ಆಗಿ ಬೇಕು ಅನ್ನೋರಿಗೆ Volkswagen Vento ಕೂಡ ಇರುತ್ತೆ. ಇದು ಕೂಡ ನೀವು ನೋಡ್ತಾ ಇರ್ಬೋದು DL ಅಂದ್ರೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಹೈಲೈನ್ ಅಲ್ವಾ ಸರ್ ಇದು? ಹೈಲೈನ್ 2011 ಮಾಡಲ್ ಸಿಂಗಲ್ ಓನರ್. ಇದು ಕೂಡ 98,000 ಡ್ರಿವನ್ ಆಗಿದೆ. ಓಕೆ, 98,000 ಪೆಟ್ರೋಲ್ ಇಂಜಿನ್ ಹೈಲೈನ್. ಇದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿದೆ, ಸಿಂಗಲ್ ಓನರ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಇದನ್ನು ಓಕೆ, ಕಂಪ್ಲೀಟ್ ಅಪ್ ಟು ಡೇಟ್ ಶೋರೂಮ್ ಹೆಸರಲ್ಲೇ ಇದೆ. ಇನ್ನ ಕಂಪನಿ ಹೆಸರಲ್ಲೇ ಇದೆ ಗಾಡಿ, ಇನ್ನ ಟ್ರಾನ್ಸ್ಫರ್ ಆಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಶಾಕಿಂಗ್ ಪ್ರೈಸ್ 2,10,000 ಕೊಡ್ತೀನಿ. ಬರೀ 2,10,000 ವೆಂಟೋ ವಿತ್ NOC 2,10,000 ಬಾಡ್ವಾ. ಫಿಕ್ಸ್ ಪ್ರೈಸ್ 260 ಕೊಡಿ, ಕರ್ನಾಟಕ ಮಾಡ್ತೀನಿ. ವಿತ್ ಕರ್ನಾಟಕ ನಂಬರ್, ವಿತ್ ಕರ್ನಾಟಕ ನಂಬರ್ ಸಮೇತ 260 ಕೊಡ್ತಾ ಇದೀನಿ. ಓಕೆ, 2,60,000ಕ್ಕೆ ಸೊ ಈ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ Volkswagen Vento. ಇಂಟ್ರೆಸ್ಟ್ ಕರೆ ಮಾಡಬಹುದು. ಸೊ ಆಲ್ರೆಡಿ ಒಂದು ಪೋಲೋ ತೋರಿಸಿದೀವಿ, ಮತ್ತೊಂದು ಪೋಲೋ ಬೇಕಾದ್ರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಇನ್ನೊಂದು ಪೋಲೋ ನೋಡೋರ್ಗೆ ಸೇಮ್ ಆಸ್ 2013 ಮಾಡಲ್ ನೋಡೋರ್ಗೆ ಸೇಮ್ ಕಲರ್ ಅಲ್ಲಿ, ಸೇಮ್ ವೇರಿಯಂಟ್ ಅಲ್ಲಿ, ಸೇಮ್ ಫೀಚರ್ಸ್ ಅಲ್ಲಿ ಬಂದಿದೆ 2013. ಬಟ್ ಇದು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಇಂಜಿನ್
ಇದು ಕೂಡ 82,000 ಡ್ರಿವನ್ ಆಗಿದೆ ಪೆಟ್ರೋಲ್ Okay. ಇಂಜಿನ್. ಸೇಮ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್, 2,85,000 ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 3,35,000 ಗೆ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. 3,30,30,000 ಇದು ಬಂದು ನಿಮಗೆ ಐಲ್ ಏನಂದ್ರೆ ಟಾಪ್ ಅಂಡ್ ಅಲವಿಲ್ಸ್ ಏರ್ ಬ್ಯಾಗ್ ABS ಪ್ರತಿಯೊಂದು ಕೂಡ ಇರುವಂತದ್ದು ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಸೊ ಒಂದು ವೇಳೆ ನಿಮಗೆ ಪೋಲೋ ಬೇಡ ಅಂದ್ರೆ ಸ್ಕೋಡಾ ಕೂಡ ಇರುತ್ತೆ. ಹೇಳಿ ಸರ್ ಇದು ಡೀಟೇಲ್. ಸ್ಕೋಡಾ ಡೀಸೆಲ್ ಅಲ್ಲಿ ನೋಡೋರ್ಗೆ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲೂ ಹೇಳಿದೆ 90% ಪೆಟ್ರೋಲ್, ಬಟ್ ಡೀಸೆಲ್ ಅಂತಂದ್ರೆ ಎರಡು ಸ್ಕೋಡಾ ರ್ಯಾಪಿಡ್ ಇದೆ ನಮ್ಮ ಮುಂದೆ. ಒಂದು UP ರಿಜಿಸ್ಟರ್ಡ್ ರೆಡ್ ಕಲರ್ ಇದೆ, ಓಕೆ ಇನ್ನೊಂದು ವೈಟ್ ಕಲರ್ ಅಲ್ಲಿ ನೋಡೋರ್ಗೆ ಆಪ್ಷನ್ ಅಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ವೈಟ್ ಇದೆ. ಮೊದಲನೇದಾಗ ನಮ್ಮ ಮುಂದೆ ಡೀಟೇಲ್ ನೋಡ್ತೀರಾ ಅಂದ್ರೆ ವೈಟ್ ಕಲರ್ 2015 ಮಾಡೆಲ್ ನ್ಯೂ ಶೇಪ್ ಇದು. ಓಕೆ ಎಲಿಗೆನ್ಸ್ ಬ್ಲಾಕ್ ಎಡಿಷನ್ ಅಂತ ಬರುತ್ತೆ ಇದ್ರಲ್ಲಿ. ಬ್ಲಾಕ್ ಎಡಿಷನ್ ಎಲಿಗೆನ್ಸ್ ಬ್ಲಾಕ್ ಎಡಿಷನ್ ಅಂತ ಬರುತ್ತೆ. ರೂಫ್ ಬ್ಲಾಕ್, ನಿಮಗೆ ಇಂಟೀರಿಯರ್ ಬ್ಲಾಕ್, ಅಲಾಯ್ ವೀಲ್ಸ್ ಬ್ಲಾಕ್ ಎಲ್ಲ ಬ್ಲಾಕ್ ಎಡಿಷನ್ ಅಲ್ಲಿ ಬರುತ್ತೆ. ವಿತ್ ಸೇಫ್ಟಿ ಫೀಚರ್ಸ್ ಬರುತ್ತೆ ನಿಮಗೆ. ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ರೇರ್ ಡಿಫಾಗರ್ಸ್ ಕೂಡ ಬರುತ್ತೆ ನಿಮಗೆ. ಮೈಲೇಜ್ ಅಲ್ಲಿ ಹೋಗ್ತೀರಾ ಅಂದ್ರೆ 20+ ಆರಾಮಾಗಿ ಮೈಲೇಜ್ ಕೂಡ ಬರುತ್ತೆ. ಈವನ್ ಲೋನ್ ಆಪ್ಷನ್ ನೋಡೋರ್ಗೆ ಆರಾಮಾಗಿ 4 ಲಕ್ಷ ಲೋನ್ ಕೂಡ ಮಾಡಿಸಿಕೊಡ್ತೀನಿ. 4 ಲಕ್ಷ ಲೋನ್ ಕೂಡ ಆಗುತ್ತೆ. ಇದ್ರಲ್ಲಿ ಅಲವಿಲ್ಸ್ ಏರ್ ಬ್ಯಾಗ್ ABS ಪ್ರತಿಯೊಂದು ಕೂಡ ಬರುತ್ತೆ. ಯಾಕಂದ್ರೆ ಎಲಿಗೆನ್ಸ್ ಅನ್ನೋದು ನಿಮಗೆ ಟಾಪ್ ಎಂಡ್ ಆಗಿರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು. ಏನ್ ಪ್ರೈಸ್ ಇದೆ ಸರ್ ಇದು? ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 4,40,000 ಗೆ ಫೈನಲ್ ಆಗುತ್ತೆ ಸರ್. ಓಕೆ 4,40,000 ಸ್ಕೋಡಾ, ಅದು ಕೂಡ ಟಾಪ್ ಎಂಡ್. ನೆಕ್ಸ್ಟ್ ಸರ್ ರೆಡ್ ಕಲರ್. ರೆಡ್ ಕಲರ್ ನೋಡೋರ್ಗೆ 2014 ಮಾಡೆಲ್, ಸ್ವಲ್ಪ ಬಜೆಟ್ ಕಡಿಮೆ ಇದೆ ನಮ್ಮ ಹತ್ರ, ಪರವಾಗಿಲ್ಲ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅನ್ನೋರ್ಗೆ, ಬಟ್ ಲೋನ್ ಆಗೋದಿಲ್ಲ, ಕ್ಯಾಶ್ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಇದು ಕೂಡ 2014 ಮಾಡೆಲ್, ಸಿಂಗಲ್ ಓನರ್, 1,13,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ಇದು ಕೂಡ ಯಾವುದೇ ರೀತಿ ಓಡೋಮೀಟರ್ ಟ್ಯಾಂಪರ್ಡ್ ವೆಹಿಕಲ್ ಸಿಕ್ಕಲ್ಲ. ನಾವು ಓಪನ್ ಆಗೋದು ಹೇಳ್ತಾ ಇದೀನಿ. ಇದ್ರ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 3,49,000 ಗೆ ಫೈನಲ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ. ಓಕೆ 3,49,000 ಸ್ಕೋಡಾ, ಅದು ಕೂಡ 14 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಸೊ ಇದು ಕೂಡ ನಿಮಗೆ ವೇರಿಯಂಟ್ ವಿತ್ ರೇರ್ ಕಲರ್ ಅದು. ಹೌದು ಸರ್, ಅದು ಕೂಡ ರೆಡ್ ಕಲರ್. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ಹೋಂಡಾ ಮೊಬಿಲಿಯೋ, ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಯಾವತ್ತಿದ್ರು 7 ಸೀಟರ್ ಫೇಮಸ್. ಹೌದು ಸರ್. XUV ಬಜೆಟ್ ಕೊಡೋದ್ರಲ್ಲಿ ಹೋಂಡಾ ಮೊಬಿಲಿಯೋ ಕೊಡ್ತಾ ಇದೀನಿ ಸರ್ ಇವತ್ತು. 2014 ಮಾಡೆಲ್ ಸಿಂಗಲ್ ಓನರ್ ಸರ್. ಈ ಗಾಡಿ ಪ್ರೈಸ್ ಮಾತಾಡೋಕ್ಕಿಂತ ಮುಂಚೆ ನಾನು ವೀಕ್ಷಕರಿಗೆ ಹೇಳ್ತೀನಿ, ಫಸ್ಟ್ ಈ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಲಿ, ಆಮೇಲೆ ಗಾಡಿ ತಗೊಂಡೋಗ್ಲಿ. ಈ ಗಾಡಿಲಿ 160 ಟೆಸ್ಟ್ ಮಾಡಿದ್ರು ಗಾಡಿ ಎಲ್ಲಾಡ್ತಾ ಇಲ್ಲ. ಇವನ್ ನಾನು ಪರ್ಸನಲಿ ಡ್ರೈವ್ ಮಾಡಿ ನೋಡಿದ್ದೀನಿ ಗಾಡಿ. ಆ ತರ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ. 2014 ಮಾಡೆಲ್ ಸಿಂಗಲ್ ಓನರ್, NOC ಕೂಡ ರೆಡಿ ಇದೆ. ಸಿಂಗಲ್ ಓನರ್ ಹೆಸರಲ್ಲಿ NOC ಕೂಡ ರೆಡಿ ಇದೆ. ಡೀಸೆಲ್ ಇಂಜಿನ್, ಕೇವಲ 1,30,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಡ್ರಿವನ್ ಆಗಿದೆ. ಅಲಾಯ್ ವೀಲ್ಸ್ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಇಂಟೀರಿಯರ್, ಕಂಪ್ಲೀಟ್ ಆಗಿ ವೆಲ್ ಅಂಡ್ ಗುಡ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 385 ಕೊಟ್ಬಿಡ್ತೀನಿ. ಓಕೆ 3,85,000 ಅದು ಕೂಡ ನಿಮಗೆ 7 ಸೀಟರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಇಂಜಿನ್, ಡೀಸೆಲ್ ಆರಾಮಾಗಿ 18-20+ ಮೈಲೇಜ್ ಬಂದೇ ಬರುತ್ತೆ. 22 ಮೈಲೇಜ್ ಬರ್ತಾ ಇದೆ. 22 ಬರ್ತಾ ಇದೆ. 22 ಆರಾಮಾಗಿ ಮೈಲೇಜ್ ಬರ್ತಾ ಇದೆ. ಹೋಂಡಾದಲ್ಲಿ ಅಂತಂದ್ರೆ ನಿಮಗೆ ID ಟೆಕ್ ಅಲ್ಲಿ 22 ಆರಾಮಾಗಿ ಮೈಲೇಜ್ ಬರ್ತಾ ಇದೆ. ಚಿನ್ನನ ಉಜ್ಜಿ ನೋಡ್ಬೇಕು, ಕಾರ್ನ ಓಡ್ಸ್ ನೋಡ್ಬೇಕು. ಸೊ ಬಂದು ಒಂದ್ಸಲ ಓಡ್ಸ್ ನೋಡಿ, ಓಡಿಸೋದ್ರೆ ಖಂಡಿತವಾಗಿ ನಿಮಗೆ ಫೀಲ್ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡಿ ಇಂಟ್ರೆಸ್ಟ್ ಬರ್ಬೋದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಯೂತ್, ನಮ್ಮಂತ ಯೂತಿಗೋಸ್ಕರ ಸ್ವಲ್ಪ ಕ್ರೇಜ್. ಹೌದು 1.8 ಲೀಟರ್ ಇಂಜಿನ್ ಅಂತಂದ್ರೆ ಗೊತ್ತಿರುತ್ತೆ ನಿಮಗೆ. ಸಿವಿಕ್ ಅಂತ ಅಂತಂದ್ರೆ ಯಾರಿಗೆ ಕ್ರೇಜ್, ಯಾಕಂದ್ರೆ ಅದ್ರ ಕ್ಯೂಬಿಕ್ ಕೆಪಾಸಿಟಿ ಆಗ್ಲಿ, ಹಾರ್ಸ್ ಪವರ್ ಆಗ್ಲಿ ಜಾಸ್ತಿ ಇರುತ್ತೆ. ಇದು ಬಂದು 2010 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್, 79,000 ಡ್ರಿವನ್ ಆಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಅಪ್ ಟು ಡೇಟ್ ಹೊಂಡಾದಲ್ಲೇ ಮೇಂಟೈನ್ ಮಾಡಿರೋದು. ವಿತ್ ಡ್ಯುಯಲ್ ಕಲರ್ ಇದೆ ಇದ್ರಲ್ಲಿ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 2,45,000 ಗೆ ವಿತ್ NOC ಮಾಡಿ ಕೊಡ್ತೀನಿ. 245 ಗೆ ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 325 ಅಲ್ಲಿ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀನಿ ಸರ್. 2010 ಮಾಡೆಲ್ ಶೋಕ್ ಕರ್ನೆ ವಾಲಕ ಬಾಪ್ ಅಂತ ಹೇಳ್ಬೋದು. ಯಾರು ಶೋಕಿ ಮಾಡಬೇಕು ಅಂತಿದ್ದೀರಾ, ಸೊ ಒಳ್ಳೆ ಪವರ್ಫುಲ್ ಗಾಡಿ ಬೇಕು ಅನ್ನೋ ನೋಡ್ಬೋದು. ನೋಡಿ ಎಲ್ಲಾನು ಕೂಡ ಆಲ್ರೆಡಿ ಫಿಟೆಡ್ ಎಲ್ಲ ಇರುತ್ತೆ. ಸೊ ತುಂಬಾನೇ ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಅಂತ ಹೇಳ್ಬೋದು. ನೀವೇನಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ನೀವು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ಹೋಂಡಾ ಸಿವಿಕ್, ಇದು ಇನ್ನೂ ಲೋ ಬಜೆಟ್ ಅಲ್ಲಿ, ಲೋ ಬಜೆಟ್ ಮಾಡ್ಬಿಡಲ್ಲ. ಓಕೆ 2010 ಮಾಡೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ನಮ್ಮ ಫ್ಯಾಮಿಲಿಲಿ ಅಕ್ಕ ತಂಗಿದಿರಿಗೆ, ಲೇಡೀಸ್ ಯಾರಿಗಾರು ಆಟೋಮ್ಯಾಟಿಕ್ ಓಡಿಸಬೇಕಾಗಿದ್ರೆ, ಇಲ್ಲ ಏಜ್ ಪರ್ಸನ್ ಆಗಿರ್ಲಿ ಆಟೋಮ್ಯಾಟಿಕ್ ನೋಡ್ಬೇಕಿಲ್ಲ, ಯೂತ್ಗೆ ಒಬ್ಬೊಬ್ರು ಆಟೋಮ್ಯಾಟಿಕ್ ಓಡ್ತಾ ಇರೋರ್ಗೆ ಜಸ್ಟ್ 1,90,000 1,90,000 ಗೆ 2010 ಮಾಡೆಲ್ ಸಿವಿಕ್ ಕೊಡ್ತಾ ಇದೀನಿ. ವಿತ್ ರೆಡಿ NOC ಇದೆ. ರೆಡಿ NOC ಇದೆ. ಜಸ್ಟ್ 2 to 3 ಡೇಸ್ ಅಲ್ಲಿ NOC ಕೂಡ ಬಂದ್ಬಿಡುತ್ತೆ. ರೆಡಿ NOC ಇರೋ ಗಾಡಿ 1,90,000 ಗೆ ಆಟೋಮ್ಯಾಟಿಕ್ ಸಿವಿಕ್ ಕೊಡ್ತಾ ಇದೀನಿ, ಪೆಟ್ರೋಲ್ ಇಂಜಿನ್ ಅದ್ರಲ್ಲೂ. ಓಕೆ ಸೊ ನೋಡಿದ್ರಲ್ಲ, 2 ಸಿವಿಕ್ ನಾವು ತೋರಿಸಿದೀವಿ. ನಿಮ್ಗೆ 2ರಲ್ಲಿ ಯಾವ್ದು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವೇ ಡಿಸೈಡ್ ಮಾಡ್ಕೊಂಡು ಬಂದು ಚೆಕ್ ಮಾಡಿ ಖುದ್ದಾಗಿ, ತದನಂತರ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗಿ ನೀವು ಪ್ರೊಸೀಡ್ ಮಾಡಬಹುದು. ನೆಕ್ಸ್ಟ್ ಸರ್ ಹೋಂಡಾ CRV. ಈ CRV ಲಿ ಏನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಆಟೋಮ್ಯಾಟಿಕ್, ಸನ್ ರೂಫ್ ಇದೆ, ಸೇಫ್ಟಿ ಫೀಚರ್ಸ್ ಇದೆ, ಪವರ್ಫುಲ್ ಇಂಜಿನ್. ಹಂಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಕೊಟ್ಬಿಡೋಣ ಈ ಸಲ. ಹೌದಾ? ಇದು 2,85,000 ಕೊಡ್ತೀನಿ. 2,85,000 2,85,000 ಗೆ ನ್ಯೂ ಶೇಪ್ 2010 ಸಿಂಗಲ್ ಓನರ್, NOC ಆಫೀಸ್ ಅಲ್ಲ ಇದೆ, ರೆಡಿ ಇದೆ NOC. ಜಸ್ಟ್ ಸೆಲ್ಫ್ ಹೊಡಿಬೇಕು, ಡ್ರೈವ್ ಮಾಡ್ಬೇಕು, ಆ ಕಂಡೀಷನ್ ಅಲ್ಲಿ ಇರೋ ಗಾಡಿ ಇದು. ಓಕೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ 1 ಕೋಟ್ ಪಾಲಿಶ್ ಕೂಡ ಮಾಡ್ಕೊಡ್ತೀನಿ ಗಾಡಿಲಿ ನಿಮ್ಗೆ. 2010 ಮಾಡಲ್ 2,85,000 ಗೆ ರೆಡಿ NOC ಇದೆ. ಇಮಿಡಿಯೇಟ್ ಆಗಿ ರೆಡಿ ಟು ಡ್ರೈವ್ ಮಾಡಲ್ ಇದೆ ಗಾಡಿ.
ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಇಂಜಿನ್. ಸಿಆರ್ Petrol. ಡೀಸೆಲ್ ಇಂಜಿನ್ ಮೇಂಟೈನ್ ಆಗಲ್ಲ ಸರ್, Maintain ಆಗಲ್ಲ. ಇಲ್ಲ ನಿಮಗೆ. ಹ್ಮ್. ಪೆಟ್ರೋಲ್ ಇಂಜಿನ್ ಬೆಸ್ಟ್ 2.4 ಲೀಟರ್ ಇಂಜಿನ್ ಬರುತ್ತೆ, ಪೆಟ್ರೋಲ್ ವೆಹಿಕಲ್. ಓಕೆ, ಒಳ್ಳೆ ಫ್ಯಾಮಿಲಿ ಗಾಡಿ ಅಂತ ಹೇಳ್ಬೋದು, ಪವರ್ಫುಲ್ ಗಾಡಿ. ಓಕೆ, ನೆಕ್ಸ್ಟ್ ಸರ್. ಸನ್ರೂಫ್ ಬೇಕಾಗಿರುತ್ತಲ್ಲ. ಹೌದು. ಸೊ ಫೈನಲಿ ಬನ್ನಿ ಹೇಳಿ ಸರ್. ಟಾಟಾ ಹೆಕ್ಸಾ. ಹಾ. ಒಂದ್ಸಲ ನಂಬರ್ ಪ್ಲೇಟ್ ನೋಡ್ಬಿಡಿ, ಬ್ಲಾಕ್ ಬೋರ್ಡ್ ವೆಹಿಕಲ್ ಇದು. ಓಕೆ, ಬ್ಲಾಕ್ ಬೋರ್ಡ್. ಫಸ್ಟ್ ಮೆನ್ಷನ್ ಮಾಡ್ತಾ ಇದೀನಿ ಅಂತಂದ್ರೆ ಈ ಪ್ರೈಸ್ ಅಲ್ಲಿ ನಿಮಗೆ ಬ್ಲಾಕ್ ಬೋರ್ಡ್ ಮಾರ್ಕೆಟ್ ಅಲ್ಲೇ ಸಿಗ್ತಾ ಇಲ್ಲ. ಹಾ. ಆ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದೀನಿ. ಎಕ್ಸಾನ 4,75,000 ಗೆ ಟಾಟಾ ಎಕ್ಸಾ 2018 ಮಾಡೆಲ್ ಕೊಡ್ತಾ ಇದೀನಿ. 2018 ಮಾಡೆಲ್ ಟಾಟಾ ಎಕ್ಸಾ. ಸಿಂಗಲ್ ಓನರ್, 148 ರೆಕಾರ್ಡೆಡ್ ಓಡಿದೆ, ವಿತ್ ಸೇಫ್ಟಿ ಫೀಚರ್ಸ್, ಡೀಸೆಲ್ ಇಂಜಿನ್, ಕಂಫರ್ಟೇಬಲ್ 8 ಸೀಟರ್ ವೆಹಿಕಲ್. 4,75,000 ಮಾಡ್ಕೊಡ್ತೀನಿ ಸರ್. 4,75,000 ಬ್ಲಾಕ್ ಬೋರ್ಡ್ ವೆಹಿಕಲ್ ಆಗಿದೆ. ವೈಟ್ ಬೋರ್ಡ್ ನೋಡೋರಿಗೆ ಆಲ್ಮೋಸ್ಟ್ 1 lakh 2 lakhs ಜಾಸ್ತಿ ಆಗ್ಬೋದು. ಅರೌಂಡ್ 675 ಬಜೆಟ್ ಅಲ್ಲಿ ವೈಟ್ ಬೋರ್ಡ್ ಕೂಡ ಮಾಡಿಕೊಡ್ತೀನಿ. ಓಕೆ, ವೈಟ್ ಬೋರ್ಡ್ ಕೂಡ ಆಗುತ್ತೆ. ಸೊ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಇದು ಕೂಡ ಸಿಗ್ತದೆ. ಅದು ಒಳ್ಳೆ ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫಾರ್ಚುನರ್ ಕೊಟ್ಬಿಡ್ತೀರಾ ಸರ್ ಆಫರ್ ಅಲ್ಲಿ? ಪಕ್ಕನಾ? ಪಕ್ಕಾ ಹೇಳಿ ಸರ್. ಮತ್ತೆ ಫಾರ್ಚುನರ್ 2013 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಓಕೆ, ರೆಕಾರ್ಡೆಡ್ 2.5 ಲಕ್ಷ ಓಡಿದೆ ಗಾಡಿ. 2.5 ಲಕ್ಷ. 2.5 lakhs ಓಡಿದೆ. ಇಂಜಿನ್ ನೀವು ಓಡಿಸಿದ್ರೆ ನೀವು ಹೇಳ್ತೀರಾ 2.5 ಲಕ್ಷ ಓಡಿಲ್ಲ ಅಂತ ಹೇಳ್ಬಿಟ್ಟು. ವಿತ್ ಸರ್ವಿಸ್ ಹಿಸ್ಟ್ರಿ, ಈವನ್ ಸರ್ವಿಸ್ ಸ್ಟಿಕ್ಕರ್ ಕೂಡ ಒಳಗಡೆನೆ ಇದೆ. ಆ ತರ ಅಪ್ ಟು ಡೇಟ್ ಶೋರೂಮ್ ಇರೋದು. 2013 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ನಿಮಗೆ ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಕೇವಲ 10,85,000 ಗೆ ಮಾಡ್ಕೊಡ್ತೀನಿ. ಫಾರ್ಚುನರ್ 10,85,000 ವಿತ್ ಫ್ಯಾನ್ಸಿ ನಂಬರ್ ಇದೆ, 1616 ನಂಬರ್ ನೋಡಬಹುದು. UP ರಿಜಿಸ್ಟರ್ಡ್. 10,85,000 ಗೆ ನಿಮಗೆ ಟೊಯೋಟಾ ಫಾರ್ಚುನರ್, ಅದು 13 ಮಾಡೆಲ್, 11-12 ಮಾಡೆಲ್ ಅಲ್ಲ. 11-12 ಮಾಡೆಲ್ ನಿಮಗೆ 10.5-11 ಲಕ್ಷಕ್ಕೆ ಸಿಗ್ತಾ ಇದೆ. ಇವನ್ 13 ಮಾಡೆಲ್ ಕೊಡ್ತಾ ಇದೀನಿ 10,85,000 ಗೆ ಟೊಯೋಟಾ ಫಾರ್ಚುನರ್ ಕೊಡ್ತಾ ಇದೀನಿ. 4x4 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 ಅದು ಕೂಡ 4 ವೀಲ್ ಡ್ರೈವ್. ಈವನ್ ಎಲ್ಲಾ ಫಂಕ್ಷನ್ಸ್ ಕೂಡ ರನ್ನಿಂಗ್ ಇದೆ ಇದರಲ್ಲಿ. ಹೌದಾ? ಒಂದೊಂದು ಫಾರ್ಚುನರ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ 4 ವೀಲ್ ವರ್ಕ್ ಆಗ್ತಾ ಇಲ್ಲಪ್ಪ, ಹಿಂಗಾಗ್ತಾ ಇದೆಯಪ್ಪ ಅಂತ. ಇವನ್ ನಾನು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದೀನಿ. 2,58,000 ರೆಕಾರ್ಡೆಡ್ ಡ್ರಿವನ್ ಆಗಿರೋ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಮತ್ತೆ ಸರ್ ಹೋಂಡಾ ಸಿಟಿ ನೋಡಿದವ್ರಿಗೆ ಸಿಟಿನು ಒಂದು ಯೂತ್ಗೆ ಒಂದು ಮೋಟಿವೇಟೆಡ್ ಇದು. ಹೌದು, ಇದು ಕೂಡ ಪೆಟ್ರೋಲ್ ಟಾಪ್ ಎಂಡ್. ಹೇಳಿ ಸರ್. ಸಿಂಗಲ್ ಓನರ್ 2010 ಮಾಡೆಲ್ ಹೋಂಡಾ ಸಿಟಿ SMT ವೇರಿಯಂಟ್ ಇದು. ಪೆಟ್ರೋಲ್ ಇಂಜಿನ್, 89,000 ಇದು ಕೂಡ ಡ್ರಿವನ್ ಆಗಿದೆ. ಪ್ರೈಸ್ ಅಲ್ಲಿ ನೋಡ್ತೀರಾ 2 ಲಕ್ಷ ಫೈನಲ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, ದಯವಿಟ್ಟು ಕ್ಷಮಿಸಿ, ಇದು ಬಂದು ಮಿಡ್ ವೇರಿಯಂಟ್. ನಾನು ಅವಾಗಲೇ ಟಾಪ್ ಎಂಡ್ ಇದೆ. 2 ಲಕ್ಷ 2 lakhs ವಿತ್ NOC ಕೊಡ್ತಾ ಇದೀನಿ. ಹೋಂಡಾ ಸಿಟಿ ಫೈನಲ್ ಪ್ರೈಸ್, ನೋ ನೆಗೋಷಿಯಬಲ್. ಓಕೆ, 2 ಲಕ್ಷ. ಕರ್ನಾಟಕ ಬೇಕಾ? ಆನ್ ಟೇಬಲ್, ನೋ ನೆಗೋಷಿಯಬಲ್. 2.5 ಲಕ್ಷ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 2.5 ಲಕ್ಷಕ್ಕೆ ಹೋಂಡಾ ಸಿಟಿ. 2.5 lakhs ಗೆ ಕರ್ನಾಟಕ ಮಾಡ್ಬಿಟ್ಟು 10 ಮಾಡೆಲ್ ವಿತ್ ಟ್ರಾನ್ಸ್ಫರ್, ವಿತ್ ಕಮಿಷನ್, ನೋ ಹಿಡನ್ ಚಾರ್ಜಸ್. RC ಕಾರ್ಡ್ ಅವ್ರ ಕೈಯಲ್ಲಿ ಕೊಟ್ಬಿಡ್ತೀನಿ ಟ್ರಾನ್ಸ್ಫರ್ ಮಾಡಿ 2.5 ಲಕ್ಷ. ಓಕೆ, ನೋಡಿದ್ರಲ್ಲ 2.5 ಲಕ್ಷಕ್ಕೆ ಹೋಂಡಾ ಸಿಟಿ, ಅದು ಕೂಡ 2010 ಮಾಡಲ್ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕಾರ್ಯ ಮಾಡ್ಬೋದು. ನೆಕ್ಸ್ಟ್ ಮಾನ್ಸಾ MH ರಿಜಿಸ್ಟರ್ಡ್ ವೆಹಿಕಲ್. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್. ಟಾಟಾ ಮಾನ್ಸಾ ನಮ್ಮ ರತನ್ ಟಾಟಾ ಅವ್ರು ಎಕ್ಸ್ಪೈರ್ ಆದ್ರೂ ಟಾಟಾ ಗಾಡಿಗಳ ಮೇಂಟೆನೆನ್ಸ್ ಅಂದ್ರೆ ಬೆಸ್ಟ್. ಹೌದು, ಮೈಲೇಜ್ ಬೆಸ್ಟ್, ಪರ್ಫಾರ್ಮೆನ್ಸ್ ವೈಸ್ ಬೆಸ್ಟ್. ಈವನ್ ಇದರಲ್ಲಿ ಬಜೆಟ್ ಫ್ರೆಂಡ್ಲಿಲೂ ಕೊಡ್ತಾ ಇದೀನಿ. ಓಕೆ, ವಿತ್ ಸೇಫ್ಟಿ ಫೀಚರ್ಸ್, ಏರ್ ಬ್ಯಾಗ್ ಇರೋ ಗಾಡಿ, ಅಲಾಯ್ ವೀಲ್ಸ್ ಇರೋ ಗಾಡಿ, ABS ಇರೋ ಗಾಡಿ. ಪೆಟ್ರೋಲ್ ಇಂಜಿನ್ ಕೇವಲ 58,000 ಓಡಿದೆ. 58,000 ಓಡಿದೆ. 2011 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ ವಿತ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,75,000 ಕೊಡ್ತೀನಿ. 175 ಗೆ 1,75,000 ಗೆ ಟಾಟಾ ಮಾನ್ಸಾ 2011 ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದೀನಿ. ಬೇಗ ಬರ್ಲಿ, ಇನ್ನ ನೆಗೋಷಿಯಬಲ್ ಮಾಡೋಣ. ಮುಂದೆ ಬರ್ಲಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. ಮುಂದೆ ಬಂದ್ರೆ ಹಾಗೆ ಆಗುತ್ತೆ ಸರ್. ಅದೇ ರೀತಿ ಟಾಟಾ ಮಾನ್ಸಾ ನೋಡಿದ್ರೆ ನೆಕ್ಸ್ಟ್ ಫೋಕ್ಸ್ ವ್ಯಾಗನ್ ವೆಂಟೋದಲ್ಲಿ ಆಪ್ಷನ್ ನೋಡೋರಿಗೆ ಜಸ್ಟ್ ಅಲ್ಲಿ ಸ್ವಲ್ಪ ಫಿಲ್ ಅಪ್ ಆಗಿದೆ ಅಂತ ಹೇಳ್ಬಿಟ್ಟು ಮುಂದೆ ಯಾರ್ಡಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಸ್ಟಿಂಗ್ ಇದೆ ಸರ್, ನೋಡ್ಬೋದು ವಿಡಿಯೋದಲ್ಲೇ. ನಾವು ಲಾಸ್ಟ್ ಟೈಮ್ ಲಾರಾ ತೋರಿಸಿದೆ, ಅದೇ ರೀತಿ ಸ್ವಲ್ಪ ಡಸ್ಟ್ ಇರೋದಷ್ಟೇ. ಇದು ಕೂಡ 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್. ಓಕೆ, 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್. 1,90,000 ಕೊಟ್ಬಿಡ್ತೀನಿ. 1,90,000 ವೆಂಟೋ ಅಲ್ಲಿ ನೋಡಿದ್ರಿ 2,10,000 ನೋಡಿದ್ರಿ. ಅಷ್ಟು ಬಜೆಟ್ ಇಲ್ವಾ? 195 ಕೊಡ್ಲಿ. ಸೇಮ್ ವೆಂಟೋ, ಸೇಮ್ ಮಾಡಲ್, ಅದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್ ಅಷ್ಟೇನೆ. 190 ಗೆ ವೆಂಟೋ ಕೊಡ್ತಾ ಇದೀನಿ. ಇನ್ನೊಂದು 1,90,000 ಗೆ ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್. ಅದೇ ರೀತಿ ಇನ್ನೊಂದು ಪೋಲೋ ನೋಡೋರ್ಗೆ ಇನ್ನೊಂದು ಪೋಲೋ ಆಪ್ಷನ್ ಅಲ್ಲಿ ಇದೆ. 2011 ಮಾಡಲ್, ಇದು ಕೂಡ ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ಇದ್ರದ್ದು ಕೂಡ ರೆಡಿ NOC ಇದೆ. ಆಲ್ಮೋಸ್ಟ್ ಎಲ್ಲ NOC ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಜಾರಿಟಿ NOC ಗಳೆಲ್ಲ ತರಿಸ್ಬಿಟ್ಟಿದೀವಿ. ಜಸ್ಟ್ ಒಂದು ಟ್ಯಾಕ್ಸ್ ಪೇ ಮಾಡ್ಬೇಕು, ರೀನಂಬರ್ ಮಾಡ್ಬೇಕು ಅಷ್ಟೇ. ರೀನಂಬರ್ ಮಾಡ್ಕೊಡಿ ಅವ್ರಿಗೆ, ರೀನಂಬರ್ ಕೂಡ ಮಾಡ್ಕೊಡ್ತೀವಿ. ಇಲ್ಲ NOC ಜೊತೆ ಸ್ವಲ್ಪ ದಿವಸ ಓಡಿಸ್ಕೊಂಡು ಆಮೇಲೆ ರೀನಂಬರ್ ಮಾಡ್ಕೊಡಿ ಅನ್ನೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ. ಇದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ 2,75,000 ಗೆ ರೆಡಿ NOC ಇದೆ. 325 ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ. 325 ಗೆ ಕರ್ನಾಟಕ ಮಾಡಿ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಸರ್ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪೋಲೋ, ಬಟ್ ಇದು ಡೀಸೆಲ್ ಇಂಜಿನ್, 1.5 ಲೀಟರ್ TDI ಡೀಸೆಲ್ ಇಂಜಿನ್, 2015 ಮಾಡಲ್. ಶಾಕಿಂಗ್ ಪ್ರೈಸ್ ಸರ್.
ಸರ್ ದಯವಿಟ್ಟು ಬೇಡ, ನಂದು 15 ಮಾಡಲ್ ಪೋಲೋ, ದಯವಿಟ್ಟು ಬೇಡ. ಶಾಕಿಂಗ್ ಪ್ರೈಸ್ 2,60,000 ಕೊಡ್ತೀನಿ. 2,60,000 ಗೆ 2015 ಮಾಡಲ್ ಹೈಲೈನ್ ಓಕೆ. ಸೆಕೆಂಡ್ ಓನರ್ UP ರಿಜಿಸ್ಟರ್ಡ್ ಗಾಡಿ ವಿತ್ NOC 2,60,000 ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. NOC ಜೊತೆ ಡೀಸೆಲ್ ಇಂಜಿನ್ 1.5 TDI ಇಂಜಿನ್ ಕೊಡ್ತಾ ಇದೀನಿ. ಓಕೆ. ಕಂಫರ್ಟ್ ಲೈನ್ ಅಲ್ಲ ಇದು? ಹೈಲೈನ್ ಹೈಲೈನು. ಜಸ್ಟ್ ಅಲಾಯ್ ವೀಲ್ಸ್ ಆಗಿಲ್ಲ ಅಷ್ಟೇನೆ, ಅಲಾಯ್ ವೀಲ್ಸ್ ಚೇಂಜ್ ಮಾಡಿದ್ದಾರೆ. ಹೈಲೈನ್ ವೇರಿಯಂಟ್. ಇವನ್ ಒಳಗಡೆ ನೀವು ಇಂಟೀರಿಯರ್ ನೋಡಿದ್ರೆ 4 ಪವರ್ ವಿಂಡೋಸ್ ಇದೆ, ಸೇಫ್ಟಿ ಫೀಚರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಓಕೆ. ಜಸ್ಟ್ ಮ್ಯಾಗ್ ವೀಲ್ಸ್ ಅಷ್ಟೇ ಚೇಂಜ್ ಆಗಿರೋದು. ಅವ್ರು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ರು, ಓಕೆ. ಅವರು ಜಸ್ಟ್ ಅಲಾಯ್ ವೀಲ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. 260 ಗೆ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸರ್. 325 ಕೊಟ್ಬಿಡೋಣ. 3,25,000ಕ್ಕೆ ನಾನು 5.5 ಲಕ್ಷ ಕೊಡ್ತಾ ಇದನ್ನೇ ಬಗ್ನಿಗೂಟ ಅಂತ ಹೇಳೋದು. ಸರಿ, ಓಕೆ, ಏನು ಮಾಡೋಕ್ಕಾಗಲ್ಲ. ಯಾರಾದರೂ 15 ಮಾಡಲು Volkswagen Polo, ಅದು ಕೂಡ ಡೀಸೆಲ್ ವೇರಿಯಂಟ್ 1.5, ನಿಮಗೆ ಹೈವೇಲಿ ನಿಮಗೆ 25 ಮೇಲೆ ಕೂಡ ಬರುತ್ತೆ. ಬಟ್ ಏನಪ್ಪ ಅಂದರೆ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಪೋಸ್ಟ್ ಹಾಕಿದ್ದೀನಿ, ಒಂದು 28, 29ವರೆಗೂ ಕೂಡ ಮೈಲೇಜ್ ಬಂದಿದೆ. ಏನಪ್ಪ ಅಂದರೆ ನಾನು 80, 90 ಓಡಿಸ್ತೀನಿ. ಈ ಗಾಡಿ ತೊಗೊಳ್ಳೋರು ಯಾರು ಕೂಡ ಸ್ಲೋ ಆಗಿ ಓಡಿಸಲ್ಲ, ಬಟ್ ಸ್ಲೋ ಆಗಿ ಓಡಿಸಿ, ಯಾಕಂದರೆ ಗಾಡಿಗಿಂತ ಬಾಡಿ ಮುಖ್ಯ. ಸೊ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬೇಗ ಕಾಲ್ ಮಾಡ್ಬೋದು. ಹಾಗೆ ಒಂದು ಈ ಸಲ ಸ್ವಲ್ಪ ಗಲೀಜಿದೆ ಗಾಡಿ, ಹೌದಾ? ಬಟ್ ಪ್ರೈಸಿಂಗ್ ಅಲ್ಲಿ ಕೊಟ್ಬಿಡೋಣ. ಜಸ್ಟ್ ಇದೇನಪ್ಪಾ ಅಂತಂದ್ರೆ ಬ್ಲಾಕ್ ಬೋರ್ಡ್ ವೆಹಿಕಲ್ ಅಷ್ಟೇನೆ. ಓಕೆ. ಯಾವುದು? KV. 1,90,000ಗೆ 1,90,000ಕ್ಕೆ KV 100. 17 ಮಾಡಲ್ KUV. 17 ಮಾಡಲ್ KV. ಸಿಂಗಲ್ ಓನರ್ KUV. ಡೀಸೆಲ್ ಇಂಜಿನ್ KUV. ಡೀಸೆಲ್ 1,17,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. 2017 ಸಿಂಗಲ್ ಓನರ್ K2 ಪ್ಲಸ್ ಇದು ಬ್ಲಾಕ್ ಬೋರ್ಡ್ ವೆಹಿಕಲ್. ಜಸ್ಟ್ 1,90,000ಗೆ ಕೊಡ್ತೀನಿ ಸರ್. 1,90,000. ಈ ಸಲ ಶಾಕಿಂಗ್ ಪ್ರೈಸ್, ಭಯಂಕರ ಪ್ರೈಸ್. ಈವನ್ ರೀಫೇಬ್ ಅಲ್ಲಿ ಪೇಂಟ್ ಮಾಡಿಲ್ಲ, ಇನ್ನ ನೀಟಾಗಿ ಪೇಂಟ್ ಮಾಡಿ ರೀಫೇಬ್ ಎಲ್ಲ ಮಾಡ್ಬಿಟ್ಟು ನೀಟ್ ಅಂಡ್ ವೆಲ್ ಅಂಡ್ ಕಂಡೀಷನ್ ಅಲ್ಲಿ ಕೊಡ್ತೀನಿ. ಓಕೆ. ಇವಾಗ ಜಸ್ಟ್ ಇಳಿಸಿರೋದಕ್ಕೆ ಹಂಗಿದೆ ಅಷ್ಟೇ, ಸ್ವಲ್ಪ ಡಸ್ಟ್ ಇದೆ ಅಷ್ಟೇನೆ. ಯಾಕಂದ್ರೆ ವೀಕ್ಷಕರು ನೋಡ್ತಾನು ಹೇಳ್ತಾರೆ ಈಗ ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಹೇಳ್ಬಿಡ್ತಾ ಇದೀನಿ, ಸ್ವಲ್ಪ ಡಸ್ಟ್ ಇದೆ, ಕ್ಲೀನ್ ಮಾಡಿ ನೀಟಾಗಿ ಮಾಡಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್, ಸ್ಯಾಂಟೋ ನೋಡೋರ್ಗೆ 2009 ಮಾಡಲ್ ಇದು, ಪೆಟ್ರೋಲ್ ಇಂಜಿನ್ ವಿತ್ ಇದು ಕೂಡ ರೆಡಿ NOC ಬಂದಿದೆ. 85,000ಗೆ ಕೊಟ್ಬಿಡ್ತೀನಿ ಸರ್. 85,000. 85,000ಗೆ 2009 ಮಾಡಲ್. 5 ಮಾಡಲ್ ಸ್ಯಾಂಟೋ ತಗೊಂತೀರಾ ಅಂದ್ರೆ 120, 130 ಹೇಳ್ತಾರೆ. 2009 ಮಾಡಲ್ ಸ್ಯಾಂಟೋನ 85,000 ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 125 ಕೊಟ್ಟು ಕರ್ನಾಟಕ ಮಾಡಿ 125ಗೆ 1,25,000 ಟ್ರಾನ್ಸ್ಫರ್ ಕೂಡ ಮಾಡಿ ಕೊಟ್ಬಿಡ್ತೀನಿ. ಓಕೆ. ನೆಕ್ಸ್ಟ್ ಸರ್, ಹ್ಯುಂಡೈ ಗೆಟ್ಸ್ ಇದೆ, ಅದು ಕೂಡ 2010 ಮಾಡಲ್. ಇದು ಕೂಡ ಸಿಂಗಲ್ ಓನರ್, ಇದು ಪೆಟ್ರೋಲ್ ಇಂಜಿನ್. 10 ಮಾಡಲ್ ಗೆಟ್ಸ್ ಅಲ್ಲಿ ನೋಡ್ತೀರಾ ಅಂತಂದ್ರೆ NOC ಇಶ್ಯೂ ಆಗ್ಬಿಟ್ಟಿದೆ. ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ 1,95,000ಗೆ ಕೊಡ್ತೀನಿ ಸರ್. 195ಗೆ 2010 ಮಾಡಲ್ ಸಿಂಗಲ್ ಓನರ್ ಗೆಟ್ಸ್. ಸಿಂಗಲ್ ಓನರ್ 52,000 ಏನೋ ಡ್ರಿವನ್ ಆಗಿದೆ, ರೆಕಾರ್ಡೆಡ್ ಡ್ರಿವನ್ ಆಗಿದೆ. ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ವಿತ್ ನೀಟಾಗಿ ಪಾಲಿಶ್ ಗಿಲಿಶ್ ಎಲ್ಲ ಮಾಡಿ ಕೊಡ್ತೀನಿ. ಓಕೆ. ಇಂಟೀರಿಯರ್ ಅಂತೂ ಕ್ಲೀನ್ ಆಗಿದೆ ಸರ್, ನೀಟ್ ಆಗಿದೆ ಸರ್. ಜಸ್ಟ್ 52 ಓಡಿಸಿದ್ದಾರೆ ಆಲ್ಮೋಸ್ಟ್. ಜಸ್ಟ್ ಸ್ವಲ್ಪ ಮುಂದೆ ನಿಲ್ಸಿದಾರೆ ಅಂತ, ಡಸ್ಟ್ ಇವಾಗ ಗೊತ್ತಲ್ಲ ಹೆಂಗಿದೆ ಅಂತ, ಡಸ್ಟಿಗೋಸ್ಕರ ಡಸ್ಟ್ ಗಲೀಜ್ ಆಗಿದೆ ಅಷ್ಟೇ. ಸ್ಟಾರ್ಟಿಂಗ್ ಜೋಸ್ ಅಲ್ಲಿ ಇದೆ ಸರ್. ಪೋಲೋ ಪ್ರೈಸ್ ಹೇಳ್ಬಿಟ್ಟು ನಾನು ಜೋಸ್ ಹೋಗಿಸ್ಬಿಟ್ಟೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲ ಸರ್, ವೀಕ್ಷಕರಿಗೆ ಪ್ರೈಸಿಂಗ್ ಅಲ್ಲಿ ಕೊಡ್ಬೇಕು. ನಾನು ಸ್ಟಾರ್ಟಿಂಗ್ ಏನ್ ಹೇಳ್ದೆ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ, ಆ ಪ್ರೈಸ್ ಅಲ್ಲಿ ಇವತ್ತು ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ. ಈವನ್ ಎಲ್ಲಾ ಪೋಲೋ ಕಂಪೇರ್ ಮಾಡಿ 1 2 5 ಪೋಲೋ ಇದೆ, 2 ವೆಂಟೋ ಇದೆ. ಇನ್ನ ಸ್ಟಾಕ್ ಅಲ್ಲಿ 7 ಸೀಟರ್ ನೋಡಬಹುದು, ಫಾರ್ಚುನರ್ ನೋಡಿದ್ರಿ. ಹೆಕ್ಸಾನು ಯಾರು ಮಾರ್ಕೆಟ್ ಅಲ್ಲಿ ಪ್ರೈಸ್ ಕೊಟ್ಟಿಲ್ಲ, ಆ ಪ್ರೈಸ್ ಅಲ್ಲಿ ನಾನು ಹೆಕ್ಸಾನು ಕೂಡ ಕೊಟ್ಬಿಟ್ಟಿದ್ದೀನಿ. ವಿಸಿಟ್ ಮಾಡಿ, ಡೈರೆಕ್ಟ್ ಆಗಿ ಕಸ್ಟಮರ್ ವಿಸಿಟ್ ಮಾಡ್ಲಿ, ಕೂತ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಲಿ, ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿ ಸರ್. ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿಸಿ. ಖಂಡಿತ ಸರ್, ಚೆಕ್ ಮಾಡ್ಲೇಬೇಕಾಗುತ್ತೆ 100%. ಸೊ ಇಷ್ಟನೇ ಸರ್ ಗಾಡಿ ಬರ್ತಾ ಇದೆ ಸ್ಟಾಕ್. ಇವತ್ತಿನ ಇಷ್ಟ ಇರ್ಲಿ, ನೆಕ್ಸ್ಟ್ ಬರ್ತಾ ಬರ್ತಾ ಸ್ಟಾಕ್ ಅಪ್ಡೇಟ್ ಮಾಡೋಣ ಅಂತ. ಸರಿ ಸರ್, ಇವತ್ತು ನೋಡಿದ್ರಲ್ಲ ವಿಡಿಯೋ, ಸೊ ನೀವೇ ನೋಡಿರ್ತೀರಾ. ಸೊ ಏನೇನು ಪ್ರೈಸ್ ರೇಂಜ್ ಅಲ್ಲಿ ಇರುತ್ತೆ ಅಂತ, ಬೇರೆ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡೋದು ನೋಡಿರ್ತೀರಾ. ಸೊ ಖಂಡಿತವಾಗಿ ನಿಮಗೆ ವರ್ತ್ ಅಂತ ಅನ್ಸುತ್ತೆ, ಯಾಕಂದ್ರೆ ಅಂತ ಒಂದು ಪ್ರೈಸಿಂಗ್ ಅಲ್ಲಿ ಇರುತ್ತೆ. ರೋಡ್ ಸೈಡ್ ಅಲ್ಲಿ ಶೋರೂಮ್ ಇರೋದ್ರಿಂದ, ಇಲ್ಲಿ ಸ್ವಲ್ಪ ಧೂಳು ಇರೋದ್ರಿಂದ, ಸೊ ಗಾಡಿಗಳ ಮೇಲೆ ಧೂಳು ಇರುತ್ತೆ ಅಷ್ಟೇ ಹೊರತು ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಬೇಕಂದ್ರೆ ಬೇಗ ವಿಸಿಟ್ ಮಾಡ್ಬೋದು. ಒಳ್ಳೊಳ್ಳೆ ಪ್ರೈಸ್ ಕೊಟ್ಟಿದ್ದೀರಾ. 100% ಸರ್. ನನ್ಗೂ ಕೂಡ ಬೆಂಕಿ ಇಟ್ಟಿದ್ದೀರಾ. ಸೊ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಒಳ್ಳೆ ಪ್ರೈಸ್ ಕೊಡ್ತಾರೆ. 100% ಥ್ಯಾಂಕ್ ಯು.